ನಮಸ್ಕಾರ. ವನಜಾ ಮರಳು ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಮೃತಧಾರೆ ಸೀರಿಯಲಲ್ಲಿ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕೆ ಮುಂಚೆ ಈ ಜೈ ಸಿಕ್ಕಾಬಟ್ಟೆ ಕುಡಿದು ಹುಡುಗಿ ಬೇರೆ ಜೊತೆ ಕರ್ಕೊಂಡು ಕಾರಲ್ಲಿ ಬರ್ತಾ ಇದ್ದಾನೆ. ಅಂದರೆ ಅವ್ರ ಭಾವನ ಮೀಟ್ ಮಾಡೋಕ್ಕೆ ಎತ್ತಲಿಲ್ವಲ್ಲ ಫೋನು ಅಂತೇಳ್ಬಿಟ್ಟು ಸಿಟ್ಟಿಗೆ ಅವನು ಕಾರ್ ತಗೊಂಡು ಬರ್ತಾ ಇದ್ದಾನೆ. ಅವನ ಲವರ್ನು ಕರ್ಕೊಂಡು. ಅವಳು ಕುಡ್ದಿದ್ದಾಳೆ, ಅವಳು ಟೈಟು, ಇವನು ಟೈಟು. ಎಕ್ಸ್ ಲವರು ಅವಳೇ ಈಗ ಕಮಿಷನರ್ ಆಗಿದ್ದಾಳೆ. ಹಂಗಾಗ್ಬಿಟ್ಟು ಅವಳಿಗೆ ಬಾಯಿಗೆ ಬಂದಂಗೆಲ್ಲ ಅಲ್ಲಿ ಮಾತಾಡೋಕ್ಕೆ ಹೋಗ್ತಾನೆ. ಅವ್ರ ಜೊತೆಯವರೆಲ್ಲ ಇದ್ದಾರೆ. ಎಲ್ಲರ ಎದುರುಗಡೆನೂ ಅವಳು ಎಕ್ಸ್ ಲವರು ಅಂಥವಳು ಇಂಥವಳು, ಅವಳು ತಾಳಿ ಕಟ್ಟಿದ್ದೆ, ಹಂಗೆ ಮಾಡಿದ್ದೆ ಹಿಂಗೆ ಮಾಡಿದ್ದೆ ಅಂತ ಅವಳು ತಡ್ಕೊಂಡು ಸುಮ್ಮನಾದರೂ ಎಷ್ಟೋ ಹೊತ್ತು. ಆಮೇಲೆ ಆಗಲಿಲ್ಲ, ಮೇಡಮ್ ಏನು ಮೇಡಮ್ ಇವನು ಹಿಂಗೆಲ್ಲ ಮಾತಾಡ್ತಾರಲ್ಲ, ಏನು ಮೇಡಮ್ ಇವನು ಹಿಂಗೆಲ್ಲ ಮಾತಾಡ್ತಾನೆ ಅಂತ ಹೇಳ್ತಲೇ ಇದ್ದರು. ಅವಳು ಕೇಳಿ 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 ಸಾಕಾಯಿತು. ಕೊನೆಗೆ ಮೀಡಿಯಾದವರಿಗೆ ನಾನೇ ಸೋಷಿಯಲ್ ಮೀಡಿಯಾಕ್ಕೆ ಬಿಟ್ಬಿಡ್ತೀನಿ, ಇದು ಮಾಡಿ ವಿಡಿಯೋ ಮಾಡಿ ಅಂತೆಲ್ಲ ಏನೇನೋ ಕತೆಗಳು ಕಟ್ಕೊಂಡು, ಅಂದರೆ ಡ್ರಿಂಕ್ ಆ್ಯಂಡ್ ಡ್ರೈವು ಅವರು ಅಲ್ಲಿ ಹಿಡಿದ್ರೆ ತಪ್ಪಾಯಿತು ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗಿದ್ರು, ಮುಗ್ದೇ ಹೋಗಿತ್ತು. ಇವನು ಅದು ಮಾಡಲಿಲ್ಲ. ಇವನು ಫುಲ್ಲು ಟೈಟ್ ಆಗ್ಬಿಟ್ಟವನೆ. ಅವ್ರ ಎದುರುಗಡೆನೇ ಕುಡಿತಾನೆ, ಟೈಟ್ ಆಗ್ಬಿಟ್ಟವನೆ. ಇನ್ಸ್ಪೆಕ್ಟ್ರುಗಳು ಸಬ್ ಇನ್ಸ್ಪೆಕ್ಟ್ರುಗಳು ಏನು ಮೇಡಮ್ ಇವನು ಹಿಂಗೆ ಆಡ್ತಾನೆ ಅಂತಾರೆ. ಆದರೆ ಮರ್ಯಾದೆ ಪ್ರಶ್ನೆ ಅಂತ ಅವ್ನು ಸುಮ್ಮನೆ ಇರೋಂಗೇ ಇಲ್ಲ. ಶ್ರೀಮಂತರ ಮನೆ ಲೆಕ್ಕಾಚಾರನೇ ಈ ರೀತಿ ಆಗಿರುತ್ತೆ ಅನಿಸುತ್ತೆ. ಅವಳು ತಡ್ಕೊಂಡ್ಳು. ಅವಳು ಮಾತಾಡಲ್ಲ. ನನ್ನ ಹೆಂಡ್ತಿ, ಫಸ್ಟ್ನೇ ಹೆಂಡ್ತಿ ಇವಳೇನೆ, ಇವಳಿಗೆ ಫಸ್ಟ್ ತಾಳಿ ಕಟ್ಟಿದ್ದು, ಹಂಗೆ ಮಾಡಿದ್ದು ಹಿಂಗೆ ಮಾಡಿದ್ದು ಏನೇನೋ ಹೇಳ್ತಾನೆ. ಆಮೇಲೆ ನನ್ನನ್ನು ಬಿಟ್ಟು ಬೇರೆಯವನ ಜೊತೆ ಹೋದ್ಲು, ಬೇರೆಯವನು ಚೆನ್ನಾಗಿದ್ದಾನೆ ಅಂತ ಅವನ ಜೊತೆ ಹೋದ್ಲು, ಹಾಗೆ ಹೀಗೆ ಏನೇನೋ ಹೇಳ್ತಾನೆ. ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾನೆ. ಎಷ್ಟೇ ಮಾತಾಡಿದ್ರೂ ತಡ್ಕೋತಾಳೆ, ಸುಮ್ಮನಾಗ್ತಾಳೆ. ಕೊನೆಗಂತೂ ಆಗಲಿಲ್ಲ, ತುಂಬ ಸಿಟ್ಟು ಬಂದುಬಿಡ್ತು ಅವಳಿಗೆ. ಆಮೇಲೆ ವಿಡಿಯೋ ಮಾಡಿ ಆಮೇಲೆ ನಾನು ಎಲ್ಲ ಕಡೆ ಸೋಷಿಯಲ್ ಮೀಡ್ಯಾದಲ್ಲಿ ಬಿಟ್ಬಿಡ್ತೀನಿ, ಶೇರ್ ಮಾಡಿ, ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದ. ಕಮೆಂಟ್ ಮಾಡಿ, ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಏನೇನೋ ಕೇಳ್ತಾ ಇದ್ದ. ಆವಾಗ ಇವಳಿಗೆ ಕೋಪ ಬಂದುಬಿಡ್ತು. ಅದು ಕಾರ್ ಮೇಲೆ ಕೂತ್ಕೊಂಡು ಹಾಗೆ ಹೇಳ್ತಾ ಇದ್ದ, ಕುಡ್ಕೊಂಡು ಅದು ಕೋಪ ಬಂದುಬಿಡ್ತು. ಕೋಪ ಬಂದ ತಕ್ಷಣವೇ ಅಲ್ಲಿ ಪಿ ಸಿಗಳ ಹತ್ರ ದೊಣ್ಣೆ ಇರುತ್ತಲ್ಲ, ಕಿತ್ಕೊಂಡಿದ್ದು ಬಾರ್ಸಾಕ್ಬಿಡ್ತಾಳೆ. ಸಖತ್ತಾಗಿ ಹೊಡಿತಾಳೆ. ಹೊಡೆದಾಗ ಆಮೇಲೆ ಅಷ್ಟು ಹೊಡೆದ್ರೂ ಅವನು ಒಂಚೂರು ರಿಕ್ವೆಸ್ಟಿಂಗ್ ಇಲ್ಲವೇ ಇಲ್ಲ. ಅಲ್ಲೂ ಗತ್ತು, ದರ್ಬಾರ, ಘಮ, ರಾಮ, ಅವನು ಬಗ್ಸೋಕ್ಕೆ ಆಗಲ್ಲ, ಅಷ್ಟು ಗತ್ತು ಮಾಡ್ತಾನೆ. ಅವಾಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ. ಕೋಪ ಬಂದು ಇನ್ನೂ ಕೊಡ್ತಾಳೆ 4 ಸರಿಯಾಗಿ ಕೊಟ್ಟು, ಆಮೇಲೆ ಎಳ್ಕೊಂಡೋಗ್ರಿ ಎಳ್ಕೊಂಡೋಗಿ ಹಾಕ್ರಿ ಅಲ್ಲಿ ಸ್ಟೇಷನಿಗೆ ಅಂತ ಹೇಳಿರ್ತಾಳೆ. ಚೆನ್ನಾಗಿ ಎತ್ತಿ ಬೆಂಡು ಅಂತ. ಆಮೇಲೆ ಅವಳಿಗೆ ನೋಡ್ತಾಳೆ, ಮೇಡಮ್ ನಂದೇನೂ ತಪ್ಪಿಲ್ಲ ಮೇಡಮ್, ನಾನೇನು ಕುಡ್ದಿಲ್ಲ ಮೇಡಮ್, ನಂದೇನೂ ತಪ್ಪಿಲ್ಲ ಮೇಡಮ್, ಇವನು ಕರ್ಕೊಂಡು ನಾನು ಬಂದೆ ಅಷ್ಟೇ, ನಂಗೆ ಗೊತ್ತಿಲ್ಲ ಮೇಡಮ್ ಏನು ಅಂತ. ಏಯ್ ಹೋಗ ಕಡೆ ಸುಮ್ಮನೆ ಅಂತ ಬೈತಾಳೆ. ಅವಳತ್ಲೆ ದಿಕ್ಕಪಾಲಾಗಿ ಓಡೋಗ್ತಾಳೆ. ಎತ್ತೆತ್ತಗೂ ಅವಳ ಕೈಗೆ ಸಿಗಲ್ಲ. ಒಂದು ಸಲ ಇಲ್ಲಿಂದ ಹೋಗು ಅಂದರೆ ಸಾಕು ಅಂತ ಕಾಯ್ತಾಯಿದ್ಲು. ದಿಕ್ಕಪಾಲಾಗಿ ಓಡೋಗ್ಬಿಟ್ಲು ಅವಳು. ಆಮೇಲೆ ಈ ಪಿ ಸಿಗಳೆಲ್ಲ ಅವನ್ನ ಎತ್ತಕೊಂಡು ಸ್ಟೇಷನ್ನಿಗೆ ಹೊರ್ಟೋಗ್ತಾರೆ. ಸ್ಟೇಷನ್ನಿಗೆ ಹೋದರೆ ಅಲ್ಲೂ ಕೂಡ ಒಂದು ಚೂರು ಅವನಿಗೆ ಗತ್ತು ಕಡಿಮೆನೇ ಆಗಿಲ್ಲ. ಹೇಳಬೇಕಂದ್ರೆ ಅಲ್ಲೂ ಸಿಕ್ಕಾಬಟ್ಟೆ ಗತ್ತು ತೋರಿಸ್ತಾನೆ. ನನ್ನ ಎಕ್ಸ್ ಲವರು ಅಂಥವಳು ಇಂಥವಳು ಅಂತೆಲ್ಲ ಹೇಳ್ತಾನೆ. ಅದು ಮರ್ಯಾದೆ ಪ್ರಶ್ನೆ ಅಲ್ವಾ. ಈಗ ಒಂದು ಒಳ್ಳೆ ಹುದ್ದೆಯಲ್ಲಿರುವಾಗ ಗೌರವಯುತವಾಗಿ ಮಾತಾಡಬೇಕು. ಅದು ಬಿಟ್ಟು ಇವನು ಕುಡ್ಕೊಂಡು ಹೆಂಗೆಲ್ಲ ಮಾತಾಡೋಕ್ಕೆ ಹೋದರೆ, ಇವನು ಕರೆಕ್ಟ್ ಇದ್ದಿದ್ರೆ ಅವಳು ಎಲ್ಲಿಗೆ ಹೋಗ್ತಿದ್ಲು? ಎಲ್ಲೂ ಹೋಗ್ತಿರ್ಲಿಲ್ಲ. ಇವನು ಕರೆಕ್ಟ್ ಇಲ್ಲದಕ್ಕೆ ತಾನೇ ಬಿಟ್ಟೋಗಿದ್ದು. ಹಾಗೆ ಆಮೇಲೆ ಎತ್ತಕೊಂಡು ಹೋಗಿ ಅಂತಾಳೆ. ಹೋಗ್ತವೆ, ಎತ್ತಕೊಂಡು ಹೋಗ್ತಾರೆ ಅವರು ಪಿ ಸಿಗಳು. ಎತ್ತಕೊಂಡು ಹೋಗಿ ಸ್ಟೇಷನಲ್ಲಿ ಕೂರಿಸಿರ್ತಾರೆ. ಆಮೇಲೆ ಸ್ಟೇಷನಲ್ಲಿ ಕೂರಿಸಿ FIR ಹಾಕಿ ಜೈಲಿಗೆ ಹಾಕಿ ಅಂತ ಹೇಳಿರ್ತಾಳೆ. ಹಾಕ್ತಾರೆ ಜೈಲಿಗೆ. ಹಾಕಬೇಕು ಅವನ್ನ. ಅಷ್ಟು ರಂಪಾಟ ಮಾಡಿಬಿಟ್ಟ, ಅದು ನೋಡೋಕ್ಕೆ ಆಗಲ್ಲ, ಅಷ್ಟು ರಂಪಾಟ ಮಾಡಿದ್ದಾನೆ. ಅವನನ್ನು ರಿಕ್ವೆಸ್ಟ್ ಮೇಲೆ ಬಿಡಲೇಬಾರ್ದು, ಯಾವ ಕಾರಣಕ್ಕೂ ಬಿಡಬಾರ್ದು, ಅಷ್ಟು ಇದು ಮಾಡಿದ್ದಾನೆ. ಆ ರೀತಿ ಮಾಡಿದವನ್ನ ಬಿಟ್ಟರೆ ಒಂಥರ ಅವಮಾನ ಆದಂಗೆ ಆಗುತ್ತೆ. ನೀನು ನೋಡ್ಕೋತೀನಿ ಕಣೇ, ನಿನ್ನ ನೋಡ್ಕೋತೀನಿ ಕಣೇ, ನಾನು ಬಿಡ್ತೀನಿ ನೀನು ನೋಡ್ಕೋತೀನಿ ಕಣೇ ಅಂತ ಕೂಗ್ತಾನೆ. ಹಂಗಂದಾಗ ಎಷ್ಟು ಅವಮಾನ ಆಗುತ್ತೆ. ಜೊತೆಯಲ್ಲೆಲ್ಲ ಇರ್ತಾರೆ, ಜೊತೆ
ಕೂಲಿಗ್ಸ್ ಎಲ್ಲ ಇರ್ತಾರೆ, ಅವರೆಲ್ಲ ಏನು ಅಂದ್ಕೊಳ್ಳಲ್ಲ ಹೇಳಿ. ಹಿಂಗೆಲ್ಲ ಮಾಡಿಬಿಟ್ರೆ ಗಂಡಸ್ರುಗಳು ತುಂಬಾ ಅವಮಾನ ಆಗಿಬಿಡುತ್ತೆ. ಈಗ ನನಗೂ ಅವನಿಗೂ ಇವಳಿಗೂ ಹೊಂದಾಣಿಕೆ ಇಲ್ಲ ಅಂದರೆ ಬಿಟ್ಬಿಡ್ಬೇಕು, ಆ ವಿಷಯ ಎತ್ತಕ್ಕೆ ಹೋಗಬಾರ್ದು, ಸುಮ್ಮನೆ ಇದ್ಬಿಡ್ಬೇಕು. ಅದು ಬಿಟ್ಟು ಅವಾಗವಾಗ ಕೆದ್ಕೋದು ಏನು ಸಮಸ್ಯೆನಪ್ಪ. ಹಂಗೆ ಮಾಡಿಬಿಟ್ರೆ ಆ ಹೆಣ್ಮಕ್ಳಿಗೆ ಎಷ್ಟು ಅವಮಾನ. ಅವರೇನೋ ಗಂಡಸರು ಬಿಡಿ, ಅವ್ರದ್ದೊಂಥರ. ಹೆಣ್ಮಕ್ಳ ಕತೆ ಏನು, ಬೀದಿಲೆಲ್ಲ ಕತ್ತೆತ್ಕೊಂಡು ತಿರ್ಗೋದು ಹೇಗೆ, ಹಂಗೆಲ್ಲ ಹೇಳ್ಬಿಟ್ರೆ ಅದಕ್ಕೆ ಅವಳು ಕೊಟ್ಲು ಸರಿಯಾಗಿ ಒದೆ. ಇನ್ನೊಂದು ಸಲ ಯಾರಿಗೂ ಹೇಳ್ಬಾರ್ದು, ಯಾರ ಹತ್ರನೂ ಆ ವಿಷಯ ಮಾತಾಡಬಾರ್ದು ಅಂತೇಳಿ. ಅದರಲ್ಲೂ ಏನು ಎಗ್ರಿ ಹೋಗ್ತಾನೆ, ಅವಳಿಗೇನೆ ಬಿಡ್ತಾರ. ಎಗ್ರಿ ಹೋದರೆ ಕೊಟ್ಟರು ಇನ್ನೂ 4 ಸರಿಯಾಗಿ ಕೋರ್ಟ್ ಹತ್ಲಾಗೆ ಎಳ್ಕೊಂಡು ತಗೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ಅಲ್ಲಿ ಟೇಷನಲ್ಲಿ ಕೂರಿಸಿದ್ರು ಅಲ್ಲೂ ಗತ್ತು ಬಿಡ್ತಾನೇ ಇಲ್ಲ ಅವನು. ಎಷ್ಟು ಜೋರು ಇದ್ದಾನೆ ಅಂದರೆ ಸಿಕ್ಕಾಬಟ್ಟೆ. ಅಂದರೆ ಅವ್ರ ಅಮ್ಮ ಬಂದು ಬಿಡಿಸ್ತಾಳೆ ಅನ್ನೋದೊಂದು ಇದೆ ಅವನಿಗೆ. ಎಷ್ಟೇ ಆದ್ರೂ ಏನೇ ಮಾಡಿದರೂ ನಮ್ಮಮ್ಮ ಬಂದು ಬಿಡಿಸ್ತಾಳೆ, ನನಗೇನು ಭಯ ಇಲ್ಲ, ಆ ರೀತಿ ಇವನು ಇಂಟೆನ್ಷನ್ ಆಗಿರುತ್ತೆ. ಬಟ್ ಅವಳ ಮೇಲೆ ಬೀಳರಂಗೆ ಹೋಗ್ತಾನೆ. ಅವಳು ಲವರ್ನ ಕೈ ಬಿಟ್ಟ. ಅವಳು ಎತ್ಲಾಗ ಹೋದ್ಲು ಅಂತಲೇ ಗೊತ್ತಿಲ್ಲ. ಅಲ್ಲೇ ನಿಂತಿದ್ರು ಅವಳ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅವನಿಗೆ. ಬರೀ ಎಕ್ಸ್ ಲವರೇ ಕಣ್ಣಿಗೆ ಕಾಣಿಸ್ತಾ ಇದ್ದಾಳೆ. ಈ ರೀತಿ ಇವನ ಮೆಂಟಾಲಿಟಿ. ಹೀಗಾಗ್ಬಿಟ್ಟು ಎಷ್ಟು ಅಂತ ಸಹಿಸ್ಕೊಳ್ಳೋಕೆ ಸಾಧ್ಯ? ಇದೇ ಮತ್ತೆ ತಪ್ಪು ಮಾಡೋದು, ಕೊನೆಗೆ ಎಲ್ಲ ಕೈ ಹಿಡಿಯೋದು, ಕಾಲಿಟ್ಕೊಳಕ್ಕೆ ಬರೋದು, ಇದೆಲ್ಲ ಅಭ್ಯಾಸ ಫಲ ಗಂಡಸರುಗಳದು. ಕೆಲವೊಂದೊಂದು ಟೈಮ್ ಆ ಥರ ಇರುತ್ತೆ, ಅವರೇ ಯೋಚನೆ ಮಾಡಬೇಕು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.